ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಕೆ ಬಡಗೇರ್ ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ನಾವು 8ನೇ ತರಗತಿ 9ನೇ ತರಗತಿ ಮತ್ತು 10ನೇ ತರಗತಿ PUC ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗಾಗಿ ಕನ್ನಡದಿಂದ ಸುಲಭವಾಗಿ ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯುವಂಥ ವಿಡಿಯೋಗಳನ್ನು ಮಾಡ್ತಾಯಿದ್ದೀವಿ. ಹಿಂದಿನ ವಿಡಿಯೋದೊಳಗೆ ಕೈಂಡ್ಸ್ ಆಫ್ ಪ್ರೊನೌನ್ಸ್ ನೋಡ್ತಾ ಇದ್ದೀವಿ. ಇವತ್ತಿಂದ ಬಂದು ಇಂಡೆಫಿನೇಟ್ ಪ್ರೊನೌನ್ಸ್ 5ನೇದಿದು. ಇಂಡೆಫಿನೇಟ್ ಪ್ರೊನೌನ್ಸ್ ಅಂದರೆ ಅನಿರ್ದಿಷ್ಟ ಸರ್ವನಾಮಗಳು. ಪ್ರೊನೌನ್ಸ್ ಯೂಸ್ಡ್ ಟು ರೆಫರ್ ದ ಪರ್ಸನ್ ಆರ್ ಥಿಂಗ್ ಇನ್ ಜನರಲ್ ಬಟ್ ನಾಟ್ ಇನ್ ಎ ಪರ್ಟಿಕ್ಯುಲರ್ ಪರ್ಸನ್ ಆರ್ ಥಿಂಗ್ ಆರ್ ಕಾಲ್ಡ್ ಆಸ್ ದಿ ಇಂಡೆಫಿನೇಟ್ ಪ್ರೊನೌನ್ಸ್. ಯಾವುದೇ ಒಬ್ಬ ನಿರ್ದಿಷ್ಟವಾದಂಥ ವ್ಯಕ್ತಿ ಅಥವಾ ವಸ್ತುವಿನ ಬಗ್ಗೆ ಹೇಳಲಾರದೆ ಜನರಲ್ ಆಗಿ ಹೇಳುವಂಥ ಸರ್ವನಾಮಗಳನ್ನು ನಾವು ಅನಿರ್ದಿಷ್ಟ ಸರ್ವನಾಮಗಳು ಅಂತ ಕರಿತೀವಿ. ಪ್ರೊನೌನ್ಸ್ ಯೂಸ್ಡ್ ಟು ರೆಫರ್ ದಿ ಪರ್ಸನ್ ಆರ್ ಥಿಂಗ್ ಇನ್ ಜನರಲ್ ಆಗಿ ನಾವು ಹೇಳುವಂಥ ಸರ್ವನಾಮಗಳು. ಬಟ್ ನಾಟ್ ಇನ್ ಎ ಪರ್ಟಿಕ್ಯುಲರ್ ಪರ್ಸನ್ ಆರ್ ಎ ಥಿಂಗ್. ಯಾವುದೇ ಒಬ್ಬ ನಿರ್ದಿಷ್ಟವಾದಂಥ ವ್ಯಕ್ತಿ ಅಥವಾ ವಸ್ತುವಿನ ಬಗ್ಗೆ ಹೇಳ್ತಾ ಇಲ್ಲ, ಜನರಲ್ ಆಗಿ ಹೇಳ್ತಾ ಇದ್ದೀವಿ. ಅಂಥ ಸರ್ವನಾಮಗಳನ್ನು ನಾವು ಅನಿರ್ದಿಷ್ಟ ಸರ್ವನಾಮಗಳು ಅಂತ ಕರಿತೀವಿ. ನಿರ್ದಿಷ್ಟವಾಗಿ ಇಂಥದೇ ವ್ಯಕ್ತಿ ಅಥವಾ ವಸ್ತು ಎಂಬುದನ್ನು ಸೂಚಿಸದೆ ಸಾಮಾನ್ಯವಾಗಿ ಅನಿರ್ದಿಷ್ಟ ಅರ್ಥವನ್ನು ಕೊಡುವ ಸರ್ವನಾಮಗಳನ್ನು ಅನಿರ್ದಿಷ್ಟ ಸರ್ವನಾಮಗಳು ಎನ್ನುವರು. ನಿರ್ದಿಷ್ಟವಾಗಿ ಇಂಥದೇ ವ್ಯಕ್ತಿ ಇಂಥದೇ ವಸ್ತು ಅಂತ ಹೇಳ್ತಾ ಇಲ್ಲ, ಸೂಚಿಸದೆ ಸಾಮಾನ್ಯವಾಗಿ ಅನಿರ್ದಿಷ್ಟ ಅರ್ಥವನ್ನು ಕೊಡುವಂಥ ಸರ್ವನಾಮಗಳನ್ನು ಅನಿರ್ದಿಷ್ಟ ಸರ್ವನಾಮಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಒನ್ ಶುಡ್ ಡೂ ಒನ್ಸ್ ಡ್ಯೂಟಿ, ಡೂ ಗುಡ್ ಟು ಅದರ್ಸ್. ಒನ್ ಶುಡ್ ಡೂ ಒನ್ಸ್ ಡ್ಯೂಟಿ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಬಗ್ಗೆ ಹೇಳ್ತಾ ಇಲ್ಲ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇದೇ ವ್ಯಕ್ತಿ ಅಂತ ಹೇಳ್ತಾ ಇಲ್ಲ. ಒನ್ ಶುಡ್ ಡೂ ಒನ್ಸ್ ಡ್ಯೂಟಿ. ನೋ ಒನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಆಕ್ಸಿಡೆಂಟ್. ಪರ್ಟಿಕ್ಯುಲರ್ ಆಗಿ ಹೇಳ್ತಿಲ್ಲ, ಜನರಲ್ ಆಗಿ ಯಾವುದೇ ವ್ಯಕ್ತಿ ರೆಸ್ಪಾನ್ಸಿಬಲ್ ಇಲ್ಲ. ನೋ ಒನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಆಕ್ಸಿಡೆಂಟ್. ಅ ಫ್ಯೂ ಸ್ಟೂಡೆಂಟ್ಸ್ ಅಟೆಂಡೆಡ್ ದಿ ಟ್ರೈನಿಂಗ್ ಕ್ಯಾಂಪ್. ಇಂಥ ವ್ಯಕ್ತಿ ಇದೇ ವ್ಯಕ್ತಿ ಅಂತ ಹೇಳ್ತಾ ಇಲ್ಲ, ಕೆಲವೊಂದು ಸ್ಟೂಡೆಂಟ್ಸ್ ಈ ಒಂದು ಟ್ರೈನಿಂಗ್ ಕ್ಯಾಂಪನ್ನು ಅಟೆಂಡ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದೀವಿ. ಅ ಫ್ಯೂ ಸ್ಟೂಡೆಂಟ್ಸ್ ಅಟೆಂಡೆಡ್ ದಿ ಟ್ರೈನಿಂಗ್ ಕ್ಯಾಂಪ್. ದೇರ್ ವಾಸ್ ಎ ಲಿಟಲ್ ಮಿಲ್ಕ್ ಇನ್ ದ ಬಾಟಲ್. ಆ ಬಾಟಲ್ನಲ್ಲಿ ಸ್ವಲ್ಪ ಹಾಲು ಇದೆ ಅಂತ ಹೇಳಿದೆ. ಆಲ್ ಆಫ್ ದೆಮ್ ವೆಂಟ್ ಟು ದಿ ಸ್ಟೇಷನ್. ಅವರು ಎಲ್ಲರೂ ಹೋಗಿದ್ದಾರೆ, ಜನರಲ್ ಆಗಿ ಎಲ್ಲರೂ ಸ್ಟೇಷನ್ಗೆ ಹೋಗಿದ್ದಾರೆ. ಎನಿ ಒನ್ ಕ್ಯಾನ್ ಟ್ರೈ ದಿಸ್ ನ್ಯೂ ಮೆಥಡ್. ಯಾರಾದರೂ ಈ ಒಂದು ಹೊಸ ಮೆಥಡನ್ನು ಫಾಲೋ ಮಾಡ್ಬೋದು. ಟ್ರೈ ಮಾಡಿರಿ ಅಂತ, ಪ್ರಯತ್ನ ಮಾಡಿರಿ. ಎನಿ ಒನ್ ಕ್ಯಾನ್ ಟ್ರೈ ದಿಸ್ ನ್ಯೂ ಮೆಥಡ್. ಸಮ್ ಒನ್ ಹ್ಯಾಸ್ ಆಲ್ರೆಡಿ ಅಡಾಪ್ಟೆಡ್ ದಿಸ್ ಅಪ್ರೋಚ್. ಯಾರೋ ಒಬ್ಬರು ಈ ಒಂದು ಅಪ್ರೋಚನ್ನು ಆಲ್ರೆಡಿ ಅಡಾಪ್ಟ್ ಮಾಡಿದ್ದಾರೆ ಅಂತ. ಈ ರೀತಿಯಾದಂಥ ಸಾಮಾನ್ಯವಾಗಿ ಅನಿರ್ದಿಷ್ಟ ಅರ್ಥವನ್ನು ಕೊಡುವಂಥ ಸರ್ವನಾಮಗಳಿಗೆ ನಾವು ಅನಿರ್ದಿಷ್ಟ ಸರ್ವನಾಮಗಳು ಅಂತೀವಿ. ಇಲ್ಲಿ ಎನಿಥಿಂಗ್, ಎನಿವೇರ್, ಎನಿಬಡಿ, ಸಮಥಿಂಗ್, ಸಮ್ವೇರ್, ಸಂಬಡಿ, ಎನಿ ಒನ್, ಎನಿಹೌ, ಎನಿವೇ, ಸಮ್ ಒನ್, ಸಮ್ ಹೌ, ಸಮ್ ವೇ. ಈ ರೀತಿಯಾದ ಸರ್ವನಾಮಗಳನ್ನು ನಾವು ಅನಿರ್ದಿಷ್ಟ ಸರ್ವನಾಮಗಳು ಅಂತ ಕರಿತೀವಿ. ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.